ಸೇಲ್ ಡೀಡ್ನ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದ್ದು, ಈ ಒಂದು ತೀರ್ಪಲ್ಲಿ ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ನ ಅಡಿಯಲ್ಲಿ ಅಂದರೆ ₹100ಗಿಂತ ಹೆಚ್ಚಿನ ಮೌಲ್ಯ ಇರುವಂತಹ ಯಾವುದೇ ಒಂದು ಪ್ರಾಪರ್ಟಿಯನ್ನ ಇಮ್ಮೂವಲ್ ಪ್ರಾಪರ್ಟಿಯನ್ನ ನೋಂದಣಿಯನ್ನ ಮಾಡಬೇಕಾಗಿರುತ್ತೆ. ಮತ್ತೆ ಹಾಗೇನೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಈ ಒಂದು ತೀರ್ಪಿನಲ್ಲಿ ಮಹತ್ವದ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟ್ ಅನ್ನ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ನೆರವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಸೊ ಹಾಗೇನೆ ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದ್ರೆ, ಇದರಲ್ಲಿ ಮೃತ ಷಣ್ಮುಗಂ ವ್ಯಕ್ತಿ ಏನಿರ್ತಾರೆ, ಇವರು ಕಂಪನಿಯ ಶೇರ್ಗಳಿಗೆ ಎಗೇನೆಸ್ಟ್ ಆಗಿ ತನ್ನ ಪ್ರಾಪರ್ಟಿಯನ್ನ ಅಗ್ರಿಮೆಂಟ್ ಅನ್ನ ಮಾಡಿಕೊಟ್ಟಿರ್ತಾರೆ. ಆದರೆ ನೋಂದಣಿಯನ್ನ ಮಾಡಿಕೊಟ್ಟಿರೋದಿಲ್ಲ. ಅವರು ನಿಧನರಾಗ್ತಾರೆ. ಆನಂತರದಲ್ಲಿ ಅವರ ಮಕ್ಕಳುಗಳು ಲೀಗಲ್ ಏರ್ಸ್ ಏನಿರ್ತಾರೆ, ಅವರು ಆ ಪ್ರಾಪರ್ಟಿಯನ್ನ ಕಂಪನಿಗೆ ಕೊಡೋದಿಲ್ಲ, ಆದರೆ ಅದನ್ನ ಬೇರೆಯವರಿಗೆ ಮಾರಾಟವನ್ನು ಮಾಡ್ತಾರೆ. ಸೊ ಆದರೆ ಅವರ ತಂದೆ ಏನಿದ್ರು ಷಣ್ಮುಗಂ, ಅವರು ಈ ಒಂದು ಪ್ರಾಪರ್ಟಿಯನ್ನ ಅಗ್ರಿಮೆಂಟ್ ನ ಮೂಲಕ, ಒಂದು ಪಾರ್ಟ್ ಆಫ್ ದಿ ಪರ್ಫಾರ್ಮೆನ್ಸ್ ನ ಮೂಲಕ ಅವರ ಪೊಸಿಷನ್ ಕೂಡ ಕಂಪನಿಗೆ ಕೊಟ್ಟಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವ್ಯಾಜ್ಯ ನಡೆಯುತ್ತೆ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ಆದೇಶವನ್ನು ನೀಡಿದ್ದು, ಯಾವುದೇ ಒಂದು ಪ್ರಾಪರ್ಟಿ ಅಂದ್ರೆ ಅದು ₹100ಗಿಂತ ಹೆಚ್ಚಿನ ಒಂದು ಮೌಲ್ಯವನ್ನು ಹೊಂದಿದ್ರೆ ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ 1908 ಪ್ರಕಾರ ಅದು ನೋಂದಣಿಯನ್ನ ಮಾಡಬೇಕಾಗಿರುತ್ತೆ. ಅದು ಕಡ್ಡಾಯವಾಗಿರುತ್ತೆ. ಹಾಗೇನೆ ಯಾವುದೇ ಒಂದು ಮಾಲೀಕತ್ವ ಟ್ರಾನ್ಸ್ಫರ್ ಆಗಬೇಕಾದ್ರೆ ಸೆಕ್ಷನ್ 54 ಆಫ್ ಟಿಪಿ ಆಕ್ಟ್ ಇದರ ಪ್ರಕಾರ ಅದು ಸಬ್ ರಿಜಿಸ್ಟ್ರಲ್ಲಿ ನೋಂದಣಿ ಆಗಿರೋದು ಕಡ್ಡಾಯವಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಂದಣಿ ಆಗದೆ ಬರೀ ಅಗ್ರಿಮೆಂಟ್ ಅನ್ನ ಮಾಡಿದ ಮಾತ್ರಕ್ಕೆ ಅದರ ಮಾಲೀಕತ್ವ ಹೋಗಿರೋದಿಲ್ಲ. ಸೊ ಇದು ಪೊಸಿಷನ್ ಕೂಡ ಇಂಡಿಯನ್ ಕಂಪನಿಯ ಆಕ್ಟ್ ಅಲ್ಲಿ ಇರುತ್ತೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅಂದ್ರೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ವರ್ಸಸ್ MAS ಸುಬ್ರಹ್ಮಣ್ಯನ್ ಅಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟ್ ಅನ್ನ ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟ್ ಅನ್ನು ಕೂಡ ನೋಡಬಹುದಾಗಿರುತ್ತೆ. ಅಂದ್ರೆ ಇಲ್ಲಿ ಒಂದೇನು ಅಂತಂದ್ರೆ, ಯಾವುದೇ ಒಂದು ಅಗ್ರಿಮೆಂಟ್ ಅನ್ನ ಮಾಡಿದ ಮಾತ್ರಕ್ಕೆ ಅದರ ಮಾಲೀಕತ್ವ ಹೋಗಿರೋದಿಲ್ಲ. ಸೊ ಹಾಗಾಗಿ ಅದನ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗಿರುತ್ತೆ. ಆ ರೀತಿ ರಿಜಿಸ್ಟ್ರೇಷನ್ ಮಾಡುವಂತದ್ದು ಕಡ್ಡಾಯವಾಗಿರುತ್ತೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ತಿಳಿಸಿರುವಂತದನ್ನ ನೋಡಬಹುದಾಗಿರುತ್ತೆ.